ವೀಕ್ಷಕರೇ, ಮಕರ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಪ್ರಯೋಜನಗಳಿದೆ, ಏನು ಲಾಭವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ಅನುಸರಿಸಬೇಕಾಗತ್ತೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಕೊಳ್ತಾ ಇರತಕ್ಕಂಥದ್ದು. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳನ್ನು ಕೂಡ ಸಿಗುತ್ತೆ. ಸರಳವಾಗಿ ನಿಮಗೆ ತಿಳಿಯುವಂತ ರೀತಿಯಲ್ಲಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯವರ ಜನ್ಮ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಶ್ರವಣ ನಕ್ಷತ್ರದ 4 ಚರಣಗಳು, ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಮಕರ ರಾಶಿ. ಮಕರ ರಾಶಿಯವರ ಮಿತ್ರ ರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ. ಇಂಥ ಮಕರ ರಾಶಿಯವರಿಗೆ ಮೇ ತಿಂಗಳ ಫಲವನ್ನ ತಿಳಿಸೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ಒಂದು ಫಲವನ್ನ ನೋಡೋದಾದ್ರೆ, ನೋಡಿ, ಮಕರ ರಾಶಿಯವರಿಗೆ ಮಾನಸಿಕವಾಗಿರತಕ್ಕಂತಹ ಗೊಂದಲಗಳು, ಸಂಕಷ್ಟಗಳು, ಸವಾಲುಗಳು, ಒತ್ತಡಗಳು, ಒಂದು ಕಮಿಟ್ಮೆಂಟು, ಒಂದು ಜವಾಬ್ದಾರಿ ಅನ್ನುವಂಥದ್ದೇನಿರುತ್ತೆ ಅದು ಎಲ್ಲದರ ನಡುವೆಯೂ ಕೂಡ ಶುಭ ಸುದ್ದಿ, ನೆಮ್ಮದಿಯುತ ವಾತಾವರಣ ಮತ್ತೆ ನಿಮಗಿರ್ತಕ್ಕಂತಹ ಎಲ್ಲ ಅಡೆತಡೆಗಳನ್ನ ಭೇದಿಸುವಂತಹ ಒಂದು ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯ ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಅತ್ಯಂತ ಒಂದು ಒಳ್ಳೆಯ ಫಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಶುಭದಾಯಕವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿರ್ಲಿ, ತೊಂದರೆಗಳಿರ್ಲಿ, ಅಡೆತಡೆಗಳಿರ್ಲಿ, ಹಣಕಾಸಿನ ಸಮಸ್ಯೆಗಳಿರ್ಲಿ, ಆ ಎಲ್ಲ ಕೆಲಸ ಕಾರ್ಯಗಳು ಏನು ಮಾಡಬೇಕಾಗಿದೆ ಅದನ್ನೆಲ್ಲವೂ ಪರಿಪೂರ್ಣವಾಗಿ ಮಾಡಿ ಮುಗಿಸುವಂತಹ ಸನ್ನಿವೇಶಗಳು ಸಿಗುತ್ತೆ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಒಂದು ಸಹಕಾರ ಅನ್ನುವಂಥದ್ದು ಸಿಗುತ್ತೆ. ಮನೆಯಲ್ಲಿ ನಿಮ್ಮ ಹೆಂಡತಿ, ನಿಮ್ಮ ಗಂಡ, ಮಕ್ಕಳು, ಕುಟುಂಬ, ಫ್ಯಾಮಿಲಿ ಎಲ್ಲರೂ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಆದ್ರೆ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿಯನ್ನ ಮಾಡ್ಕೋಬೇಕಾಗತ್ತೆ, ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ. ಸುಮ್ಮನೆ ಈ ಊಟ ಬಿಡೋದು ಅಥವಾ ಸ್ವಲ್ಪ ಊಟ ಮಾಡುವಂಥದ್ದು, ಜೊತೆಗೆ ಎಲ್ಲೋ ಪ್ರಯಾಣ ಮಾಡೋದು ಅಥವಾ ಯಾವುದೇ ಈ ಜಂಕ್ ಫುಡ್ ನಂತಹ ಆಹಾರಗಳು, ನಿಮಗೆ ಬರದೇ ಇರತಕ್ಕಂಥ ಆಹಾರಗಳನ್ನು ಸೇವನೆ ಮಾಡತಕ್ಕಂಥದ್ದು, ಈ ತರ ಮಾಡೋದ್ರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರತಕ್ಕಂತಹ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಸರಿಯಾದ ಯೋಗ, ಧ್ಯಾನ, ನಿದ್ದೆ ಚೆನ್ನಾಗಿರ್ಬೇಕು. ಅವಶ್ಯಕತೆ ಇದ್ರೆ ಪ್ರಯಾಣ ಮಾಡ್ಕೊಳ್ಳಿ, ಇಲ್ದ ಇದ್ರೆ ಆ ಪ್ರಯಾಣವನ್ನ ಅವಾಯ್ಡ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಮಾನಸಿಕವಾಗಿ ಚಿಂತೆ ಇರುತ್ತೆ ಮನಸ್ಸಿನಲ್ಲಿ, ಏನಪ್ಪಾ ಇದೆಲ್ಲ ಸಮಸ್ಯೆಗಳಿದೆ, ನಾನು ಹೆಂಗ್ ಸರಿ ಮಾಡೋದು, ಇದನ್ನೆಲ್ಲ ಯಾವ ರೀತಿ ಇದನ್ನ ನಿಭಾಯಿಸೋದು ನಾನು ಅನ್ನುವಂತಹ ಒಂದು ಚಿಂತೆ ನಿಮ್ಮ ಮನಸ್ಸಿನಲ್ಲೇ ಮನೆ ಮಾಡಿರುತ್ತೆ. ಆದ್ರೆ ಆ ಚಿಂತೆಯ ಮಧ್ಯದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಇದೆ. ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಧೈರ್ಯದಿಂದ ಮುನ್ನುಗ್ಗಬೇಕಾಗುತ್ತೆ. ದೃಢವಾದ ಸಂಕಲ್ಪದಿಂದ ಮುನ್ನುಗ್ಗಿದ್ದೆ ಆದ್ರೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾಗಿರತಕ್ಕಂತಹ ಎಚ್ಚರಿಕೆ ಅಂತ ನೀವು ತಗೊಂಡ್ರು ತಪ್ಪಾಗಲ್ಲ. ಸ್ವಲ್ಪ ಆಗುತ್ತೋ ಇಲ್ವೋ ಯೋಚನೆ ಮಾಡ್ಕೊಂತ ಕೂಡುವಂತ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಮುನ್ನುಗ್ಗಿ, ಕಾನ್ಫಿಡೆನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಇಟ್ಟುಕೊಳ್ಳಿ. ಧೈರ್ಯದಿಂದ ನುಗ್ಗಿದ್ರೆ ಖಂಡಿತ ಆ ಕೆಲಸದಲ್ಲಿ ನೀವು ಸಕ್ಸಸ್ ಅನ್ನ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನು ನೀವು ಪಾಲಿಸಲೇಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಎಷ್ಟು ಆದಾಯ ಇದೆ, ಎಷ್ಟು ವ್ಯಯ ಇದೆ, ಎಲ್ಲಿ ನಾನು ಎಡುತ್ತಾ ಇದ್ದೀನಿ, ಎಲ್ಲಿ ಉಳಿಸ್ಕೋಬಹುದಾಗಿತ್ತು, ಎಲ್ಲಿ ನಾನು ಕಳ್ಕೊಳ್ತಾ ಇದ್ದೀನಿ, ಇದನ್ನೆಲ್ಲವನ್ನು ಯೋಜನೆಯನ್ನ ರೂಪಿಸ್ಕೊಂಡ್ರೆ 4 ಕಾಸು ಸಂಪಾದನೆ ಮಾಡ್ಬೋದು. ಹಣಕಾಸಿನಲ್ಲಿ ಅಭಿವೃದ್ಧಿ ಪಡ್ಕೊಳ್ಳೋದಕ್ಕೂ ಕೂಡ ಇದೊಂದು ಒಳ್ಳೆ ಸಮಯ. ಆದ್ರೆ ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಇನ್ನು ಮಕ್ಕಳ ಪರೀಕ್ಷೆಯಲ್ಲಿ ಬಹಳಷ್ಟು ಯಶಸ್ಸನ್ನ ಕಂಡು ಬರುತ್ತೆ. ಮಕರ ರಾಶಿಯವರ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಯಾವುದೇ ಒಂದು ಅವರ ಬಗೆಗಿನ ಒಂದು ಚಿಂತೆ ನಿಮಗೆ ಇತ್ತು ಅಂತಂದ್ರೆ ಸ್ವಲ್ಪ ಸಮಾಧಾನ, ಸಂತೋಷ, ಮಕ್ಕಳ ದಿಸೆಯಲ್ಲಿ ನೀವು ಸ್ವಲ್ಪ ಖುಷಿ ಪಡುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಜೊತೆಗೆ ಈ ಮಕರ ರಾಶಿಯವರು ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ, ಅಂದ್ರೆ ಮಕ್ಕಳಾಗಿಲ್ಲ ಅನ್ನುವಂಥ ಚಿಂತೆ ಮಾಡ್ತಾ ಇದ್ರೆ, ಮಕ್ಕಳ ಒಂದು ಸಂತಾನದ ಭಾಗ್ಯಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಸಮಸ್ಯೆಗಳು ಎಷ್ಟೇ ಇದ್ರೂ ಕೂಡ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸಿದ್ರೆ ಸಮಸ್ಯೆಗಳು ಸರಿಯಾಗುತ್ತೆ ಅನ್ನುವಂತಹ ಒಂದು ಬುದ್ಧಿವಂತಿಕೆ ಅಥವಾ ಒಂದು ಅನುಭವ ಈ ತಿಂಗಳಲ್ಲಿ ನಿಮಗೆ
100% ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಇನ್ನು ಬಹಳಷ್ಟು ವಿಚಾರಗಳು ನಾನು ಮಾತಾಡೋದಿದೆ, ಅದ್ಭುತ ಪರಿಹಾರಗಳ ಬಗ್ಗೆ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಸಿಗುತ್ತೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನೋಡಿ, ಬಂಧುಗಳಿಂದ ಬಹಳಷ್ಟು ಶುಭ ಸಮಾಚಾರಗಳು ಅಥವಾ ಎಲ್ಲೋ ಒಂದು ಕಡೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಹೋಗೋದು, ಪುಣ್ಯಕ್ಷೇತ್ರಕ್ಕೆ ಹೋಗೋದು, ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗುವಂಥದ್ದು, ಪಿಕ್ನಿಕ್ ಹೋಗುವಂಥದ್ದು, ಈ ರೀತಿಯಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಂತೋಷವಾಗಿರುವಂಥ ಅವಕಾಶಗಳು ಕೂಡ ನಿಮಗೆ ಸಿಗುವಂಥ ಸಂದರ್ಭಗಳು ಕಂಡುಬರುತ್ತೆ. ಉದ್ಯೋಗಿಗಳಿಗೆ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಇರುತ್ತೆ. ನೀವೇನು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಆ ಒಂದು ಕೆಲಸಕ್ಕೆ ತಕ್ಕ ಆದಂತಹ ಒಂದು ಬೆಲೆ ನಿಮಗೆ ಸಿಗುತ್ತೆ, ಫಲ ನಿಮಗೆ ಸಿಗುತ್ತೆ. ಮೇಲಧಿಕಾರಿಗಳ ಸಹಾಯಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಶತ್ರುಗಳು ಎಷ್ಟೇ ಜನ ಇದ್ರೂ ಕೂಡ ಅದನ್ನ ಎದುರಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿದೆ. ಆತಂಕ ಬೇಡ ನೀವು, ಯಾಕಂದ್ರೆ ಸಡನ್ ಆಗಿ ಚಿಂತೆಗೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀರಿ. ಹೆಂಗಪ್ಪ ಈ ತರ ಅಂದ್ಬಿಟ್ರಲ್ಲ, ಈ ತರ ಆಗ್ಬಿಡುತ್ತಲ್ಲ, ಈ ತರ ಇದೆಯಲ್ಲ, ಹೆಂಗ್ ಮಾಡೋದು, ಈ ರೀತಿ ತುಂಬಾ ಮೃದುವಾದಂತಹ ವ್ಯಕ್ತಿತ್ವ ಮಕರ ರಾಶಿಯವರು. ಹೊರಗಡೆ ತುಂಬಾ ಸ್ಟ್ರಾಂಗ್ ಆಗಿ ಕಂಡ್ರು ಕೂಡ ಮನಸ್ಸಿನಲ್ಲಿ ಮಗುವಿನ ತರ, ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಖಂಡಿತವಾಗಿಯೂ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬುದ್ಧಿವಂತಿಕೆ ಇದೆ. ಅದನ್ನ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಲಾಭ, ಪ್ರಯೋಜನ, ಉಪಯೋಗ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕು. ಇನ್ನು ಸಂತಸದ ಸುದ್ದಿ ಸಿಗುತ್ತೆ, ಆರೋಗ್ಯದ ಚೇತರಿಕೆ ಆಗುತ್ತೆ, ಜೀವನ ತುಂಬಾ ಸಂತಸದಿಂದ ಕೂಡಿರ್ತಕ್ಕಂತಹ ಸನ್ನಿವೇಶಗಳಿದೆ. ಜನರಿಂದ ಮೋಸ ಹೋಗುವಂತ ಸಂದರ್ಭಗಳಿರುತ್ತೆ. ಇದನ್ನ ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಏನೋ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಯಾರಿಗೋ ನಂಬಿ ದುಡ್ಡು ಕೊಡ್ತಾ ಇದ್ದೀರಿ, ಯಾರಿಗೋ ಸಾಲ ಕೊಡ್ತಾ ಇದ್ದೀರಿ, ನೀವೇನೋ ಸಾಲ ತರ್ತಾ ಇದ್ದೀರಿ. ಇಂತಹ ಒಂದು ಲೇವಾದೇವಿ ಮಾಡುವಾಗ, ಹಣಕಾಸಿನ ಕೊಡುಕೊಳ್ಳುವಿಕೆ ಮಾಡುವಾಗ, ಯಾವುದೋ ಸೈಟ್ ಕೊಳ್ತಾ ಇದ್ದೀರಿ ಅಥವಾ ಸೈಟ್ ಮಾಡ್ತಾ ಇದ್ದೀರಿ, ಏನೋ ಒಂದು ಬೆಲೆ ಬಾಳುವಂತ ವಸ್ತು ತೆಗೆದುಕೊಳ್ತಾ ಇದ್ದೀರಿ, ಪ್ಯೂರಿಟಿ ಬಗ್ಗೆ, ಆ ಒಂದು ವ್ಯವಹಾರದ ಸತ್ಯಾಸತ್ಯತೆಯ ಬಗ್ಗೆ ಅರ್ಥ ಮಾಡಿಕೊಂಡು ನೀವು ಅದನ್ನ ಮಾಡಿದ್ರೆ ಒಳ್ಳೆ ಫಲ ಅಂತೂ ಸಿಗುತ್ತೆ. ಮತ್ತು ಹಾಗಂದ್ ಮಾತ್ರ ಮಾಡದೇ ಇರ್ಲಿಕ್ಕೆ ಆಗಲ್ಲ. ದೈನಂದಿನ ಜೀವನದಲ್ಲಿ ಏನೆಲ್ಲ ಕ್ರಿಯಾಕರ್ಮಗಳು ಆಗಬೇಕು ಅದನ್ನೆಲ್ಲ ಆಗಬೇಕು. ಹಾಗಂದ್ ಮಾತ್ರಕ್ಕೆ ಮಾಡುವಂತ ಕೆಲಸ ಕಾರ್ಯಗಳು ನಿಲ್ಸೋದಕ್ಕೆ ಬರೋಲ್ಲ. ಒಂದು ನಂಬಿಕೆಯಿಂದ, ಧೈರ್ಯದಿಂದ ಹೆಜ್ಜೆ ಇಡುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ, ಎಚ್ಚರ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇನ್ನು ಪ್ರೇಮಿಗಳಿಗೆ ಪತಿ ಪತ್ನಿಯರಿಂದ ಸ್ವಲ್ಪ ಅಂದ್ರೆ ಈ ಪ್ರೇಮಿಗಳು ಮತ್ತೆ ಪತಿ ಪತ್ನಿಗಳು ಸ್ವಲ್ಪ ಇಂಥವರಿಗೆ ಹಿರಿಯರಿಂದ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಭಯನೋ, ಆತಂಕನೋ, ಅಥವಾ ಸ್ವಲ್ಪ ಏನೋ ಒಂಥರ ಕಿರಿಕಿರಿ ಅನ್ನುವಂಥ ವಾತಾವರಣ ಇರುತ್ತೆ. ತಾತ್ಕಾಲಿಕವಾಗಿರತಕ್ಕಂಥ ಸನ್ನಿವೇಶ ಅದು. ದಿನ ಕಳೆದಾಗೆ ಆ ಒಂದು ಕಿರಿಕಿರಿ, ಭಯ ಅನ್ನುವಂಥದ್ದು ಹೋಗುತ್ತೆ. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿದ್ರೆ ಬಹಳ ಒಳ್ಳೆ ಲಾಭ ಸಿಗುತ್ತೆ. ಯಾರನ್ನಾರನ್ನೋ ನಂಬಿಕೊಂಡು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೂತನ ವಸ್ತ್ರ ಖರೀದಿ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಶುಭ ಸಮಾಚಾರಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ.
ಇನ್ನು ಕೆಲವೊಂದು ಈ ಕಲಾವಿದರಿಗೆ, ಬಹಳ ವಿಶೇಷವಾಗಿ ಕಲಾವಿದರಿಗೆ ಬಹಳ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಜೊತೆಗೆ ಈ ಕೃಷಿಕರಿಗೂ ಕೂಡ ಒಳ್ಳೆ ಅವಕಾಶ ಇದೆ, ಉದ್ಯೋಗಸ್ಥರಿಗೆ ಒಳ್ಳೆ ಅವಕಾಶ ಇದೆ. ಈ ಸರ್ಕಾರಿ, ಅರೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತೆಯಿಂದ, ನೀವೇನು ಲೆಕ್ಕಪತ್ರಗಳಾಗಿರ್ಬೋದು, ಕಾಗದ ಪತ್ರಗಳಾಗಿರ್ಬೋದು, ಅಥವಾ ಸಹಿ ಮಾಡುವಂಥದ್ದಾಗಿರ್ಬೋದು, ನೀವು ಕೆಲಸನ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಮಾಡುವಂಥದ್ದು ಒಳ್ಳೇದು. ಯಾಕಂತಂದ್ರೆ ನಿಮ್ಮ ತಪ್ಪುಗಳನ್ನೇ ಹುಡುಕುವಂತ ಕೆಲವೊಂದಿಷ್ಟು ವರ್ಗದ ಜನಗಳಿದ್ದಾರೆ. ಹಾಗಾಗಿ ಅವ್ರ ಮುಂದೆ ಮತ್ತೆ ನೀವು ತಪ್ಪು ಮಾಡಿ ಸಿಕ್ಕಾಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ಕೊಳ್ಳಿ. ರಾಜಕಾರಣಿಗಳಿಗೆ, ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ, ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡಿರತಕ್ಕಂಥವ್ರಿಗೆ, ಮಕರ ರಾಶಿಯವರಿಗೆ ಒಳ್ಳೆ ಫಲ ಇದೆ. ಆದ್ರೆ ಏನೋ ಒಂಥರ ಕಷ್ಟಪಡುವಂತಹ ವಾತಾವರಣ ಇರುತ್ತೆ, ಸಿಚುವೇಶನ್ ಇರುತ್ತೆ, ಓವರ್ಟೇಕ್ ಮಾಡುವಂತ ಜನಗಳಿರ್ತಾರೆ. ಅದ್ರ ಜೊತೆಯಲ್ಲೇನೆ ನೀವು ಫೈಟ್ ಮಾಡಿದ್ರೆ, ಫೈಟ್ ಅಂತಂದ್ರೆ ಹೋರಾಟ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಒಂದು ಸ್ಥಾನಮಾನಗಳು ಸಿಗುವಂತಹ ಸನ್ನಿವೇಶಗಳು, ನಿರಂತರವಾಗಿ ನಿಮ್ಮ ಪ್ರಯತ್ನದ ಫಲದಿಂದ ನಿಮಗೆ ಒಳ್ಳೆ ಸ್ಥಾನಮಾನಗಳು ಸಿಗುತ್ತೆ ರಾಜಕಾರಣಿಗಳಿಗೆ ಅನ್ನುವಂಥದ್ದು ಕಂಡು ಬರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಳ್ಳೆ ಫಲನೇ ಇದೆ. ಆದ್ರೆ ಕೆಲವೊಂದು ಎಚ್ಚರಿಕೆಗಳನ್ನ ಹೇಳಿದೀವಲ್ಲ, ಅದನ್ನು ನೀವು ಅನುಸರಿಸಿದ್ರೆ ತುಂಬಾ ಇದಕ್ಕಿಂತಲೂ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಅದ್ಭುತವಾದ ಪರಿಹಾರಗಳ ಬಗ್ಗೆ ಮಾಹಿತಿ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಮೇ ತಿಂಗಳದ್ದು ನೋಡ್ಕೊಳ್ಳಿ. 2024 ವರ್ಷ ಭವಿಷ್ಯ, ಯುಗಾದಿಯ ವರ್ಷ ಭವಿಷ್ಯ, 27 ನಕ್ಷತ್ರದವರ ಫಲಗಳ ಮಾಹಿತಿ ಬಹಳಷ್ಟು ಒಂದು ವಿಡಿಯೋಗಳು ನಿಮ್ಗೆ ಸಿಗುತ್ತೆ. ಬೇಕಾಗಿರುವಂತ ಮಾಹಿತಿಯನ್ನ ತಿಳ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ದುರ್ಗಾ ಕವಚ ಪಠಣದಿಂದ ಜೊತೆಗೆ ಈ ರುದ್ರಾಭಿಷೇಕ ಮಾಡತಕ್ಕಂಥದ್ರಿಂದ ಬಹಳ ಒಳ್ಳೆ ಅನುಕೂಲತೆಗಳು ಉಂಟಾಗುತ್ತೆ. ಕುಲದೇವತಾ ಆರಾಧನೆಯನ್ನ ಮಾಡಿಕೊಳ್ಳಿ. ಜೊತೆಗೆ ಈ ಸಾಧು ಸಂತರ ಸೇವೆಯನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆ ಫಲಗಳು ಸಿಗುತ್ತೆ. ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.